ಸರ್ವಸಾಧಾರಣ ಸಭೆಯನ್ನ ಜನವರಿ ಕೊನೆಯ ರವಿವಾರ ದಿವಸ ಸಿದ್ಧಾರೂಢ ಮಠ ಹುಬ್ಬಳ್ಳಿಯಲ್ಲಿ ಕರೆದಿರುವುದರಿಂದ ತಾವೆಲ್ಲರೂ ಇಲ್ಲಿ ಬಂದಿರುವಂತವರು ಒಂದೊಂದು 100 ಜನರ ಪ್ರತಿನಿಧಿಗಳಾಗಿ ಎಲ್ಲರೂ ಬಂದಿರಿ. ಸಾಧ್ಯ ಆದಷ್ಟು ಎಲ್ಲರಿಗೂ ಕೂಡ ಈ ವಿಷಯವನ್ನ ತಿಳಿಸಿ ಜೊತೆಗೆ ಸಮಾಜ ಸಂಘಟನೆಗೆ ಹೋಗಿ ಇವತ್ತಿನ ದಿವಸ ಏನು ಕಾರ್ಯಕಾರಿ ಸಮಿತಿಯಲ್ಲಿ ವಿಷಯ ಚರ್ಚೆ ಆಯ್ತು ಅನ್ನುವಂಥದ್ದು ಕುರಿತು ಆತ್ಮೀಯರ ಜೊತೆಗೆ ಹಂಚಿಕೊಡ್ರಿ. ಅಂದಾಗ ಇವತ್ತಿನ ಸಭೆ ಮಾಡಿದ್ದಕ್ಕೆ ಒಂದು ಅರ್ಥಪೂರ್ಣವಾಗಿರುವಂತದ್ದು ಅಂತ ಅನಿಸ್ತೈತಿ. ಸುಮ್ಮನೆ ನಾವು ಇವತ್ತು ಇಲ್ಲಿ ಬಂದು ಹೋಗಿ ನಾವು ಏನೂ ಗೊತ್ತಿಲ್ಲದವ್ರಿಗೆ ದಯವಿಟ್ಟು ಇಲ್ಲಿ ಕೂಡಬೇಡ. ನಾನು ಹೋಗಿ ಇವತ್ತಿನ ದಿವಸ ಒಂದು 16 ಮಂದಿ ಅವರು ಕೂಡ ಬೆಳಗಾವಿಯಲ್ಲಿ ಹಿಂಗೆ ಸಭೆ ಸೇರಿದ್ದು, ಇಂಥವರೆಲ್ಲರೂ ಕೂಡ ಮುಖಂಡರು ಸೇರಿದ್ರು. ಮತ್ತೊಮ್ಮೆ ಈ ಚೈತನ್ಯದಾಯಕವಾಗಿರುವಂತಹ ಹಿಂದೂ ಕ್ಷತ್ರಿಯ ಸಮಾಜ ತಾಲೂಕು ಮಟ್ಟದಿಂದ, ಜಿಲ್ಲಾ ಮಟ್ಟದಿಂದ, ರಾಜ್ಯ ಮಟ್ಟದವರಿಗೆ ಕ್ರಿಯಾಶೀಲವಾಗಿ ಕೆಲಸ ಮಾಡಲಿಕ್ಕೆ, ಕಾರ್ಯಯೋಜನೆಗಳನ್ನು ಹಾಕಿಕೊಳ್ಳಿಕ್ಕೆ ನಾವೆಲ್ಲರೂ ಕೂಡ ಕಂಕಣಬದ್ಧರಾಗಿ ಅನ್ನುವಂಥದ್ದನ್ನು ಸಂದೇಶವನ್ನು ರವಾನೆ ಮಾಡಿರಿ ಅಂತ ತಿಳ್ಕೊಂಡು ಹೇಳ್ತಾ, ಈಗ ನಾವು ಇಲ್ಲಿ ಬೆಳಗ್ಗೆಯಿಂದ ಇಲ್ಲಿವರೆಗೆ ಚರ್ಚೆ ಮಾಡಿರುವಂಥದ್ದೆಲ್ಲವೂ ಫಲಪ್ರದ ಆಗೈತಿ. ಬಹಳ ಸಂತೋಷ ಆಗೈತಿ. ಯಾಕಂದ್ರೆ ಇದೇನು ಕಫ ಹಗರ ಆತಂದ್ರೆ ಜಡ್ಡ ಹಗರ ಆಕೈತಂತ ಹಂಗೆ ಏನಾದರೂ ಕೂಡ ನಮ್ಮಲ್ಲಿ ಅಷ್ಟಷ್ಟ ಕೆಲವೊಂದಿಷ್ಟು ಮನಸ್ಸಿನಲ್ಲಿ ಏನಾದರೂ ಕೂಡ ವೈಮನಸ್ಸುಗಳನ್ನು ತಿಳ್ಕೊಂಡು ಅವೆಲ್ಲವೂ ಕೂಡ ಇವತ್ತು ಕ್ಲಿಯರ್ ಆಗುವ ಮೂಲಕ ನಾವೆಲ್ಲರೂ ಕೂಡ ಮತ್ತೊಮ್ಮೆ ಸಂಘಟನೆಗೆ ಸಿದ್ಧರಾಗೋಣ. ಯುದ್ಧದ ರೂಪದಲ್ಲಿ 2026ನೇ ವರ್ಷದಲ್ಲಿ ಹಿಂದೂ ಕ್ಷತ್ರಿಯ ಸಮಾಜವನ್ನ ಯಾಕಂತ ತಿಳ್ಕೊಂಡಂತಂದ್ರ ಇಷ್ಟು ದಿವಸ ಕರೋನಾ ಬಂತು, ಇನ್ನೊಂದಾತು ಅಂತ ತಿಳ್ಕೊಂಡು ಹರಿದು ಹಂಚಿ ಹೋಗಿದ್ದೆವು. ಈಗ ಮತ್ತೆ ಎಲ್ಲ ಬೆಳಿಗ್ಗೆ ಹೇಳಿದಂಗ ಎಲ್ಲಾ ಜಿಲ್ಲೆಗಳಲ್ಲಿ ಸಂದೇಶವನ್ನ ತಲುಪಿಸಿ ಗದಗ ಆತು, ಬಾಗಲಕೋಟೆ, ಬಿಜಾಪುರ, ಬೆಳಗಾವ, ಧಾರವಾಡ, ನಮ್ಮ ನೆರೆಯ ಜಿಲ್ಲೆಗಳಲ್ಲಿ ತಾಲೂಕು ಮಟ್ಟದಿಂದ ಕಟ್ಟಲಿಕ್ಕೆ ನೀವೆಲ್ಲರೂ ಹೋಗಿ ಏನಿಲ್ಲಿ ಕಾರ್ಯಕಾರಿ ಸಮಿತಿ ಸಭೆಗೆ ಬಂದಿರಿ. ತಾಲೂಕು ಮಟ್ಟದಲ್ಲಿ ಹೇಗೆ ಸಂಘಟನೆ ಕಟ್ಟಲಿಕ್ಕೆ ನಿಮ್ಮದೇ ಆಗಿರುವಂತಹ ಒಂದು ಪ್ರಯತ್ನ ಮಾಡಬೇಕು. ಯಾಕಂದ್ರೆ ಮತ್ತೆ ಇಲ್ಲಿ ರಾಜ್ಯದಿಂದ ಮಾಡ್ರಿ ಅಂತ ಸಂದೇಶ ಮತ್ತೊಂದು ಈಗಾಗಲೇ ಸವದತ್ತಿ ತಾಲೂಕಿನಾಗ, ರಾಮದುರ್ಗ ತಾಲೂಕಿನಾಗ ತಮ್ಮದೇ ಆಗಿರುವಂತಹದ್ದೊಂದು ಕ್ರಿಯಾಶೀಲತೆ ಕಾರ್ಯವನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಯಾಕಂತ ತಿಳ್ಕೊಂಡಂತಂದ್ರ ನಮ್ಮ ಶಿವಾನಂದ ಹುಲಿಕಟ್ಟಿ ಅನ್ನೋರು ತಮ್ಮದೇ ಆಗಿರುವಂತಹ ಒಂದು ವ್ಯವಸ್ಥೆ ಒಳಗೆ ನಮ್ಮ ಎಪಿಎಂಸಿ ಅಧ್ಯಕ್ಷರಾಗಿರುವಂತವ್ರು ಯಾರು ಜಂಬ್ರಿ ಅವರು ಬಹಳಷ್ಟು ವ್ಯವಸ್ಥಿತವಾಗಿ ಅಲ್ಲಿ ಯಾವುದೇ ವೈಮನಸ್ಸು ಇಲ್ಲದ ಹಿಂದೂ ಕ್ಷತ್ರಿಯ ಸಮಾಜ ಪ್ರತಿ ಹಳ್ಳಿಯಲ್ಲಿ ಎಲ್ಲರಿಗೆ ಹೌದನ್ನುವಂತ ಕೆಲಸ ಮಾಡ್ಲಿಕ್ಕೆ. ನೀವು ಯಾವ ಗ್ರಾಮದವರದಿರಿ, ಮೊದಲು ನಮ್ಮ ಗ್ರಾಮದಾಗ ಕಟ್ಟುವಂತ ಪ್ರಯತ್ನ ಆಗಲಿಂದ ಮೊದಲು ನಾವು 500 ರೂಪಾಯಿ ಕೊಟ್ಟು ಸದಸ್ಯತ್ವ ಹೊಂದಬೇಕು ಅನ್ನುವಂಥದ್ದು ಹೆಂಗೆ ಹೇಳಿದ್ರೆ ಎಲ್ಲರೂ ಬರುವಾಗ ಮಾಡ್ಬೇಕು. ಯಾಕಂದ್ರೆ ಒಬ್ಬರದ ಕೂಗು ಕೇಳೋದಿಲ್ಲ. ಹಳ್ಳಿಯವರಿಗೆ ಕೇಳಬೇಕಂದ್ರೆ ನೀವೆಲ್ಲ ಏನ್ ಬಂದಿರಿ, ನೀವು ಆ ಕೆಲಸವನ್ನ ಮಾಡ್ತೀರಿ ಅನ್ನುವಂಥದ್ದು ಎಲ್ಲರೂ ವಿಶ್ವಾಸ ನಮಗೆ ವ್ಯಕ್ತಪಡಿಸ್ತಾ ಇವತ್ತ ನಮ್ಮ 26ನೇ ಸ್ಥಳೀಯ ಸಂಸ್ಥೆ ಚುನಾವಣೆ ಡಿಕ್ಲೇರ್ ಆಗ್ಬೋದು. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಗೆ ಈಗಂದ್ರೆ ಸ್ವಲ್ಪ ನಮ್ಮವರೆಲ್ಲ ಎಲ್ಲ ತಯಾರಿ ಆಗ್ತದೆ. ಸಾಹೇಬರ ಸೂಚನೆ ಕೊಟ್ಟಂತೆ ಈ ಒಂದು ಚುನಾವಣಾ ಅಧಿಸೂಚನೆ ಗ್ರಾಮ ಪಂಚಾಯತಿಗೂ ತಾಲೂಕ್ ಪಂಚಾಯತಿ ಹೊರಬೀಳಬಹುದು. ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಾವೇಲಿ ಮುಖಂಡತ್ವ ತೆಗೆದುಕೊಂಡು ನಮ್ಮವ್ರನ್ನ ಒಬ್ಬರನ್ನ ಪ್ರತಿನಿಧಿಗಳಾಗಿ ತಾಲೂಕ್ ಪಂಚಾಯತಿಗೆ ಆಗಿರ್ಬೋದು, ಗ್ರಾಮ ಪಂಚಾಯತಿಗೆ ಆಗಿರ್ಬೋದು ಆಯ್ಕೆ ಮಾಡ್ಕೊಳ್ಳಿಕ್ಕೆ ನಮ್ಮ ಶಕ್ತಿ ಸಾಮರ್ಥ್ಯದಲ್ಲಿ ಪ್ರಯತ್ನ ಮಾಡೋಣ ಅನ್ನೋಂತ ತಿಳ್ಕೊಂಡು ಹೇಳಿ ಇವತ್ತು ಇಲ್ಲೇನು ಬಂದೇವು ಎಲ್ಲರೂ ಕೂಡ ಯಾರು ಸದಸ್ಯರಾಗಿಲ್ಲ ಅವರೆಲ್ಲರೂ ಕೂಡ ಒಂದು 500 ರೂಪಾಯಿ ಈಗಾಗಲೇ ಮೆಂಬರ್ಶಿಪ್ ರಸೀದಿಗಳದಾವ. ರಸೀದಿಗಳ ಕಲರ್ ನಲ್ಲಿ ಪ್ರಿಂಟ್ ಮಾಡಿರುವಂತದ್ದು ಅವನ್ನ ನೀವು ಎಷ್ಟು ಸಾಧ್ಯತೆ ಈಗ ಯಾರ್ಯಾರ ಕಡೆ ಅದಾವು ಅವ್ರು ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟು ಅವತ್ತಿನ ದಿವಸ ಅದನ್ನು ವಾಪಸ್ ತೆಗೆದುಕೊಂಡು ಬಂದು ಇನ್ನುಳಿದ ಹಣವನ್ನೆಲ್ಲವನ್ನು ಕೂಡ ಆ ಖಾತೆಗೆ ಜಮಾ ಆಗುವಾಗ ನೋಡ್ಕೋಬೇಕು. ಹಣ ಇಲ್ಲ ಅಂದ್ರೆ ಏನು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಸತ್ಯ ಸಂಗತಿ. ಅದಕ್ಕಾಗಿ ಬಂಧುಗಳು ಇವತ್ತಿನ ದಿವಸ ನಮ್ಮದೇ ಆಗಿರುವಂತಹ ಸಮಾಜದಲ್ಲಿ ಬಹಳ ದೊಡ್ಡ ನೌಕರಿದಾರ ಕೂಡ ಅದ. ಅಣ್ಣ ತಮ್ಮರಿಗೆ PSI ಆಗಿ ಅಪಾರ್ಟ್ಮೆಂಟ್ ಆದಂಥವ್ರು ಅದಾರ. ಅಂತ ಪ್ರತಿಭೆಗಳು ಕೂಡ ಸಾಕಷ್ಟು ನಮ್ಮ ಸಮಾಜದಲ್ಲಿ ಅದಾವು, ಗ್ರಾಮದಲ್ಲಿ ಅದಾವು. ರಾಜ್ಯ ಮಟ್ಟದಕ್ಕೆ ಅವ್ರು ತೆಗೆದುಕೊಂಡು ಬರೋಕ್ಕಾಗಲಿಲ್ಲ ಅಂದ್ರೆ ನಿಮ್ಮ ಮಟ್ಟದಲ್ಲಿ ಆದ್ರೂ ಕೂಡ ಅವ್ರನ್ನ ಗೌರವಿಸುವಂತಹದ್ದು, ಆ ಪ್ರತಿಭಾವಂತ ವ್ಯಕ್ತಿಗಳಿಂದ ನಾವು ಪ್ರೀತಿಸುವಂತಹ ಕೆಲಸವನ್ನ ನಾವೆಲ್ಲ ಹಿಂದೂ ಕ್ಷತ್ರಿಯ ಸಮಾಜದವ್ರು ಮಾಡೋಣ. ಎಲ್ಲವನ್ನ ಮರೆತು ಇವತ್ತಿಂದ ಒಗ್ಗಟ್ಟಾಗಿ ನಾವೆಲ್ಲರೂ ಕೂಡ ಮಾಡೋಣ. ಅದಕ್ಕಾಗಿ ಒಂದ್ಸಲ ಜೈ ಶ್ರೀರಾಮ್ ಅಂತ ತಿಳ್ಕೊಂಡು ಎಲ್ಲರೂ ಹೇಳೋಣ. ಆ ಮೂಲಕವಾಗಿ ಶ್ರೀರಾಮನ ಮೇಲೆ ಸಾಕ್ಷಿಯಾಗಿ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ ಅಂತ ತಿಳ್ಕೊಂಡು ಹೇಳ್ತಾ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.